ದೊಡ್ಡಗೌಡರಿಗೆ ಟಿಕೆಟ್ ಮಿಸ್, ರಾಜ್ಯಕ್ಕೆ ದೊಡ್ಡ ಲಾಸ್. ದೊಡ್ಡಗೌಡರಿಗೆ ಟಿಕೆಟ್ ಮಿಸ್, ರಾಜ್ಯಕ್ಕೆ ದೊಡ್ಡ ಲಾಸ್ ಆಗಿದೆ. ಅಶ್ವವೇಗ ಜೊತೆ ಅರಕಲಗೂಡು ಶಾಸಕ ಎಂ ಮಂಜು ಎಕ್ಸ್ಕ್ಲೂಸಿವ್ ಮಾತುಗಳು. ಗೌಡ್ರಿಗೆ ಟಿಕೆಟ್ ಕೊಡಿ ಅಂತ ನಾವ್ಯಾರು ಕೂಡ ಬಿಜೆಪಿಯನ್ನ ಕೇಳಿರ್ಲಿಲ್ಲ. ಆದ್ರೆ ದೇವೇಗೌಡರನ್ನ ರಾಜ್ಯಸಭೆಗೆ ಬಿಜೆಪಿ ಕಳಿಸುತ್ತೆ ಅಂತ ನಿರೀಕ್ಷೆ ಇತ್ತು. ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ಕೊಡದೇ ಇದ್ದಿದ್ದು ರಾಜ್ಯಕ್ಕೆ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಕಾಂಗ್ರೆಸ್ ತನ್ನ ವೈಯಕ್ತಿಕ ಲಾಭಕ್ಕೆ ಬಳಸ್ತಾ ಇದೆ, ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಬಗ್ಗೆ ಬೇಸರ ಮಾಡುತ್ತಲೇ ಕಾಂಗ್ರೆಸ್ ಅನ್ನ ಟೀಕಿಸಿದ್ದಾರೆ ಎ ಮಂಜು. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂತ ಎ ಮಂಜು ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ರಾಜ್ಯಸಭೆಗೆ ನಿರೀಕ್ಷೆ ಇತ್ತು, ಬಹಳ ನಿರೀಕ್ಷೆ ಇತ್ತು, ದೇವೇಗೌಡರಿಗೆ ಟಿಕೆಟ್ ಸಿಗುತ್ತೆ ಅಂತ ಜೆಡಿಎಸ್ ನ ಸಾಕಷ್ಟು ನಾಯಕರುಗಳು ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ಇವತ್ತು ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಸರ್, ಏನ್ ಹೇಳುತ್ತೆ ಸರ್ ಇದ್ರ ಬಗ್ಗೆ ಜೆಡಿಎಸ್? ನೋಡಿ, ನಾವ್ಯಾರು ನಮ್ಮ ಪಕ್ಷದವರು ಟಿಕೆಟ್ ಕೊಡಿ ಅಂತ ಕೇಳಿರ್ಲಿಲ್ಲ. ಜನರ ಭಾವನೆಗಳಲ್ಲಿ ಅವ್ರಿಗೆ ಕೊಡೋದು ಒಳ್ಳೇದು ಅನ್ನೋದು ಒಂದಿತ್ತು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಪಾರ್ಲಿಮೆಂಟ್ಗೆ ಹೋದ್ರೆ ಒಂದು ಅನುಕೂಲ ಆಗ್ತದೆ ರಾಜ್ಯದ ಹಿತದೃಷ್ಟಿಯಿಂದ ಅಂತಕ್ಕಂಥದ್ದು ಜನರ ಭಾವನೆ. ಮತ್ತು ನಮಗೂ ಕೂಡ ಇತ್ತು, ಅವಕಾಶ ಕೊಟ್ಟರೆ ಇನ್ನು ಒಳ್ಳೇದಾಗ್ತದೆ ಅಂತ ಹೇಳಿ. ಬಟ್ ಕೊನೆಗೆ ಯಾವ ತೀರ್ಮಾನ ತಗೊಂಡವ್ರೆ ಅಂತಕ್ಕಂಥದ್ದು ಬಗ್ಗೆ ಇನ್ನೂ ನಮ್ಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಬಟ್ ನಾವು ಸೀರಿಯಸ್ ಆಗಿ ಯಾರು ಕೊಡ್ಲೇಬೇಕು ಮಾಡ್ಲೇಬೇಕು ಅಂತ ಯಾರು ಕೇಳಿರ್ಲಿಲ್ಲ. ಬಟ್ ಕೊಡ್ತಾರೆ ಅಂತಕ್ಕಂಥದ್ದು ನಿರೀಕ್ಷಣೆ ಇತ್ತು. ಆದ್ರೆ ಇದನ್ನ ಈ ವಿಚಾರವನ್ನ ಕಾಂಗ್ರೆಸ್ ಅವರು ಟೀಕೆ ಕೂಡ ಮಾಡ್ತಾ ಇದ್ದಾರೆ. ದ್ರೋಹ ಬಗ್ದಿದೆ ಬಿಜೆಪಿ ಜೆಡಿಎಸ್ ನವರಿಗೆ, ಮಾಜಿ ಪ್ರಧಾನಿಗಳಿಗೆ ಈ ರೀತಿ ಮಾಡಬಾರ್ದಿತ್ತು ಅನ್ನೋ ಒಂದಿಷ್ಟು ಪೋಸ್ಟ್ ಗಳನ್ನ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ವೈಯಕ್ತಿಕವಾಗಿ ಲಾಭ ತಗೊಳಕ್ಕೆ ಮಾಡ್ತಾರೆ. ಈಗ ಅವ್ರು ಕಾಂಗ್ರೆಸ್ನವ್ರು ಮಾಡ್ರದೇ ಇದಕ್ಕೆ ತಂದಾಕಕ್ಕೆ ನಮ್ಗೂ ಅವ್ರಿಗೂ ಯಾವುದೇ ಕಾರಣದಿಲ್ಲೋ ಆ ತರ ಒಂದು ವ್ಯತ್ಯಾಸಗಳೇನು ಆಗಿಲ್ಲ. ಬಟ್ ಸೀರಿಯಸ್ ಆಗಿ ಇವರು ಕೇಳಿಲ್ಲ ಅಂತಕ್ಕಂಥದ್ದು ನನಗೂ ಅಭಿಪ್ರಾಯ ಇದೆ. ನಾವು ಎಮ್ ಎಲ್ ಎಗಳು ಯಾವತ್ತೂ ಹೋಗಿ ನಮ್ಮ ಇವ್ರು ಕೊಡಿ ಅಂತ ನಾವು ಕೇಳಿಲ್ಲ. ಬಹುಶಃ ಅದು ರಾಜ್ಯ ಲಾಸು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಜೊತೆಗೆ ಈಗ ಬಂದ್ಬಿಟ್ಟು ಜೆಡಿಎಸ್ ನಲ್ಲಿ ಒಂದು ಸಂಖ್ಯಾಬಲ ಕೂಡ ಇಲ್ಲ, ಆದ್ರೂ ಕೂಡ ಒಂದು MLC ಅಭ್ಯರ್ಥಿನ ಹಾಕಿದ್ದೀರಾ, ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದ್ರೆ ಏನ್ ಸ್ಟ್ರಾಟಜಿ ಸರ್? ನಾವು 2 ಸ್ಟ್ರಾಟಜಿ ಇದ್ದೀವಿ ಅಷ್ಟೇ. ಯಾವ ರಾಜಕಾರಣದಲ್ಲಿ ಏನೇನಾಗ್ತದೆ, ಹಿಂದೆಲ್ಲ ಕಾಂಗ್ರೆಸ್ ಅಲ್ಲಿ ನಿಲ್ಸಿ ಖರ್ಗೆ ಕ್ಯಾಂಡಿಡೇಟ್ ಸೋತಿಲ್ವಾ? ಯಾವಾಗ ಏನೇನಾಗ್ತದೆ ಅಂತ ಹೇಳಕ್ಕಾಗಲ್ಲ. ವೇಟ್ ಅಂಡ್ ಸಿ. ಹಂಗಿದ್ರೆ ಆಪರೇಷನ್ ಮಾಡುತ್ತೆ ಜೆಡಿಎಸ್ ಅಂತ. ನಾವೇನು ಮಾಡಕ್ ಹೋಗಲ್ಲ. ಅದೊಟ್ಟಿಗೆ ಅದೇ ಹೆರಿಗೆ ನ್ಯಾಚುರಲ್ ಹೆರಿಗೆನೆ ಆಗುತ್ತೆ, ಏನೇನು ಸಿಸೇರಿಯನ್ ಏನ್ ಬೇಕಿಲ್ಲ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಹಿರಿಯ ಶಾಸಕರಾದಂತಹ ಎ ಮಂಜು ಅವರ ಮಾತುಗಳು. ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೆಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.